ಕೈದಿಗಳಿಗೆ ಯೋಗ, ಧ್ಯಾನ, ಅಕ್ಷರ ಕಲಿಕೆ, ಕೌಶಲ್ಯ ತರಬೇತಿ ನೀಡುವ ಜೊತೆಗೆ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಗ್ರಂಥಾಲಯ ತೆರೆಯುವ ಮೂಲಕ ಕೈದಿಗಳ ಮನಪರಿವರ್ತನೆ ಮಾಡಲು ಹಾಸನ ಜಿಲ್ಲಾ ಕಾರಾಗೃಹದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜೈಲಿನಿಂದ ಬಿಡುಗಡೆಯಾಗಿ ಹೊರಬಂದ ಬಳಿಕ ಕೈದಿಗಳು ಉತ್ತಮ ವ್ಯಕ್ತಿಗಳಾಗಿ ಬದುಕು ರೂಪಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ. ದೂರದರ್ಶನದೊಂದಿಗೆ ವಕೀಲ ರಾಮು ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ಕಾನೂನು ಸಲಹೆ ನೀಡಿ ಅರಿವು ಮೂಡಿಸುವ ಮೂಲಕ ಅವರ ಮನ ಪರಿವರ್ತಿಸುವ ಕೆಲಸ ಮಾಡಲಾಗುತ್ತಿದೆ. ಕಾರಾಗೃಹದಿಂದ ಹೊರಗೆ ಬಂದವರು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಜೊತೆಗೆ ಅವರಿಗೆ ಯಾವ ಸಂದರ್ಭದಲ್ಲಿ ಕೇಸಿಗೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಆ ಒಂದು ವಿಚಾರಗಳಿಗೆ ನಾನು ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ನೀಡ್ತೇನೆ. ಯೋಗ ಶಿಕ್ಷಕ ಸತ್ಯ ಸುಂದರ ಕೈದಿಗಳ ಮನ ಪರಿವರ್ತನೆ ಮಾಡಲು ಮತ್ತು ಏಕಾಗ್ರತೆ ಹೆಚ್ಚಿಸುವ ಉದ್ದೇಶದಿಂದ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಹೇಳಿಕೊಡಲಾಗುತ್ತಿದ್ದು ಮೊದಲ ಹಂತದಲ್ಲಿ 20 ದಿನಗಳ ಅಭ್ಯಾಸ ಮುಗಿಸಲಾಗಿದೆ. ಕೈದಿಗಳು ಕೂಡ ಸಾಮಾನ್ಯ ಜನರಂತೆ ಇರಬೇಕು ಎನ್ನುವುದು ಇದರ ಉದ್ದೇಶ ಎಂದು ತಿಳಿಸಿದರು. ಪುನಃ ನಾರ್ಮಲ್ ಆಗಿ ನಮ್ಮ ಸಮಾಜದ ಒಂದು ಮುಖ್ಯ ವಾಹಿನಿಯಲ್ಲಿ ಸೇರಿಕೊಂಡು ಸಮಾಜದಲ್ಲಿ ಒಂದು ಕೊಡುಗೆಯನ್ನು ಕೊಡುವಂತಹ ಜೀವನ ತಮಗೆ ತಾವಾಗಿಯೇ ರೂಪಿಸಿಕೊಳ್ಳುವಂತಹ ಒಂದು ಐಡಿಯಾಗಳು ಅವರಿಗೆ ಬರುವ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಶಿಕ್ಷಕ ಮಂಜುನಾಥ್ ಜೈಲಿನಲ್ಲಿ ಅನಕ್ಷರಸ್ಥ ಕೈದಿಗಳಿದ್ದು ಅವರಿಗೆ ಅಕ್ಷರ ಕಲಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಕಲಿಕೆಯನ್ನು ಕಲಿಸೋಕೆ ಸಹಕಾರಿಯಾಗುತ್ತದೆ ಮತ್ತು ಇವರು ಮಾನಸಿಕವಾಗಿ ತೊಂದರೆಯಲ್ಲಿರುವುದರಿಂದ ಈ ಶಾಲೆಗೆ ಬರುವುದರಿಂದ ಅವರಿಗೆ ಓದಲು ಬರೆಯಲು ಬರದೇ ಇರುವಂತಹ ಬಂದಿಗಳಿಗೆ ಪ್ರಾರಂಭದಲ್ಲಿ ಅವರಿಗೆ ಅಕ್ಷರಾಭ್ಯಾಸ ಮತ್ತು ಸೈನ್ ಅವರ ಹೆಸರನ್ನು ಬರೆಯುವುದಕ್ಕೆ ನಾವು ಇಲ್ಲಿ ಪ್ರಯತ್ನವನ್ನು ಮಾಡ್ತೀವಿ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಸನದ ಜಿಲ್ಲಾ ಕಾರಾಗೃಹದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕೈದಿಗಳಿಗೆ ಯೋಗ ತರಬೇತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜೊತೆಗೆ ಜೈಲಿನಲ್ಲಿಯೇ ಕೈದಿಗಳಿಗೆ ಕೌಶಲ್ಯಾಭಿವೃದ್ಧಿ ಸೇರಿದಂತೆ ವಿವಿಧ ತರಬೇತಿಗಳನ್ನು ನೀಡಲಾಗುತ್ತಿದೆ. ಕೈದಿಗಳು ಕೂಡ ಕ್ರಿಯಾಶೀಲರಾಗಿ ಜೀವನ ನಡೆಸಬೇಕು ಎನ್ನುವುದು ಇದರ ಉದ್ದೇಶ ಎಂದು ಹೇಳಿದರು. ಸುಗಮವಾದ ಜೀವನವನ್ನ ನಾವು ನಡೆಸ್ತೀವಿ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ತುಂಬುವ ಒಂದು ಸಲುವಾಗಿ ಮತ್ತೆ ಕ್ರೈಮ್ ಏನು ಮುಂದೆ ಮಾಡಬಾರ್ದು ಅನ್ನೋ ಒಂದು ಅವೇರ್ನೆಸ್ ಕೊಡೋ ಸಲುವಾಗಿ ಇದನ್ನು ಮಾಡ್ತಾ ಇದ್ದೀವಿ.